ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಸ್ನೇಹಿತರೆ, ನೀವು ಕಂಡಲ್ಲೆಲ್ಲ ಪಾನಿಪುರಿ ತಿಂತಿದ್ದೀರಾ? ಹಾಗಾದರೆ ಎಚ್ಚರ, ಪಾನಿಪುರಿ ತಿನ್ನೋ ಮುನ್ನ ಈ ಸ್ಟೋರಿ ಒಮ್ಮೆ ನೋಡಿ. ಪಾನಿಪುರಿ ಅಂದ ತಕ್ಷಣ ಕೆಲವರ ಬಾಯಲ್ಲಿ ನೀರು ಬರುತ್ತದೆ. ಇನ್ನು ಕೆಲವರಂತೂ ಪಾನಿಪುರಿಯನ್ನು ಕಂಡಲ್ಲಿ ದಿನ ತಿನ್ನುವ ಗೀಳು ಬೆಳೆಸಿಕೊಂಡಿದ್ದಾರೆ. ಅಂಥವರಿಗೊಂದು ಎಚ್ಚರಿಕೆಯ ಕರೆಗಂಟೆ ಇಲ್ಲಿದೆ. ವರದಿಯಲ್ಲಿ ಬಯಲಾಗಿದೆ ಪಾನಿಪುರಿಯ ಅಸಲಿಯತ್ತು. ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳಬೇಕು. ನಮ್ಮ ದೇಶದಲ್ಲಿ 98.8% ಜನ ಈ ಪಾನಿಪುರಿಯನ್ನು ಟೆಸ್ಟ್ ಮಾಡಿದ್ದಾರೆ. ಇಷ್ಟೊಂದು ಜನಪ್ರಿಯವಾಗಿರುವ ಈ ಕಾಯ್ದೆಯನ್ನು ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿದಾಗ ಭಯಾನಕ ಅಂಶಗಳು ಬಯಲಾಗಿವೆ. ಅದೇನು ಅಂತ ಹೇಳೋ ಮುನ್ನ ಈ ಪಾನಿಪುರಿಯ ಜನಪ್ರಿಯತೆಯ ಬಗ್ಗೆ ಒಂದಿಷ್ಟು ಅಂಕಿಅಂಶ ತಿಳಿಯೋಣ ಬನ್ನಿ. ಪಾನಿಪುರಿಯು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರಿ ಫೇಮಸ್. ಆದರೆ ಆ ಬಳಿಕ ದಕ್ಷಿಣ ಭಾರತ ರಾಜ್ಯಗಳಲ್ಲೂ ಜನಪ್ರಿಯತೆ ಸ್ಪ್ರೆಡ್ ಆಯಿತು. ಅದು ಎಷ್ಟು ಜನಪ್ರಿಯತೆಯನ್ನು ಗಳಿಸಿತು ಅಂದರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪಾನಿಪುರಿ ತಿನ್ನೋ ರಾಜ್ಯಗಳಲ್ಲಿ ಪೈಕಿ ಕರ್ನಾಟಕ ಫಸ್ಟ್ ಪ್ಲೇಸ್, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು 3ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಅದರಲ್ಲೂ ದೇಶದಲ್ಲಿ ಅತಿ ಹೆಚ್ಚು ಪಾನಿಪುರಿ ತಿನ್ನುವ ಜನ ಇರೋ ನಗರ ಯಾವುದು ಗೊತ್ತಾ? ಮುಂಬೈ 1ನೇ ಸ್ಥಾನದಲ್ಲಿದ್ದರೆ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಅದಕ್ಕಾಗಿ ಈ ಸ್ಟೋರಿಯನ್ನು ತಪ್ಪದೇ ನೋಡಿ ಅಂತ ಹೇಳ್ತಿರೋದು. ಕಲುಷಿತ ನೀರಲ್ಲಿರುವುದು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ. ಪಾನಿಪುರಿಯ ಪಾನಿಯಲ್ಲಿರುತ್ತದೆ ಜೋಕೆ. ಮುಂಬೈಯಲ್ಲಿ ಇತ್ತೀಚೆಗೆ ಗೋಲ್ಗಪ್ಪ ಪಾನಿಪುರಿಯ ಅಂಗಡಿಯ ಮೇಲೆ ಆಹಾರ ಸುರಕ್ಷತೆ ಇಲಾಖೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಸ್ಯಾಂಪಲ್ ಅನ್ನು ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿದಾಗ ಪಾನಿಪುರಿಯ ಪಾನಿಯಲ್ಲಿ ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾ ಪತ್ತೆಯಾಯಿತು. ಆತಂಕಕಾರಿ ವಿಚಾರ ಅಂದ್ರೆ, ಈ ಬ್ಯಾಕ್ಟೀರಿಯಾ ಕಂಡು ಬರೋದು ಕೊಳಕು ತಾಜಿ ನೀರಿನಲ್ಲಿ, ಚರಂಡಿ ನೀರಿನಲ್ಲಿ ಮತ್ತು ಸಾರ್ವಜನಿಕರ ಶೌಚಾಲಯ ನೀರಿನಲ್ಲಿ. ಬೆಚ್ಚಿ ಬೀಳಿಸುತ್ತಿದೆ ಪಾನಿಪುರಿ ತಯಾರಿಕೆಯ ಸೀಕ್ರೆಟ್. ರಸ್ತೆ ಬೀದಿಯಲ್ಲಿ ಡಬ್ಬ ಇಟ್ಟು ಪಾನಿಪುರಿ ಮಾರಾಟ ಮಾಡೋ ಕೆಲವರು ಯಾವುದೇ ಸ್ವಚ್ಛತೆ ಇಲ್ಲದೆ ಅತ್ಯಂತ ಕಳಕಾಗಿ ಅದನ್ನು ತಯಾರಿಸುತ್ತಾರೆ. ಇನ್ನು ಇದರ ಪಾನಿಗೆ ಬಳಸುವ ನೀರಿನ ಕತೆ ಹೇಳದೇ ಇರೋದೇ ಲೇಸು. ಅದೇ ರೀತಿ ಪೂರಿಗೆ ಹಾಕುವ ಆಲೂಗಡ್ಡೆ ಮಸಾಲದ ಮತ್ತೊಂದು ಕತೆ. ಕೊಳೆತು ಬೀಸಾಡಿದ್ದ ಮಾರುಕಟ್ಟೆಯಲ್ಲಿ ಕಡಿಮೆ ಗುಣಮಟ್ಟದಲ್ಲಿ ಆಲೂಗಡ್ಡೆಯನ್ನು ಬಳಸುತ್ತಾರೆ. ಜೊತೆಗೆ ಈ ಪಾನಿಪುರಿಗೆ ಭರ್ಜರಿ ಟೇಸ್ಟಿಂಗ್ ಪೌಡರ್ ಹಾಕಿ ನಮ್ಮ ನಾಲಿಗೆಯನ್ನು ಮರಳು ಮಾಡುತ್ತಾರೆ. ಆದರೆ ಈ ರೀತಿ ಕೊಳಕಾಗಿ ತಯಾರಿಸಿದ ಪಾನಿಪುರಿ ತಿಂದರೆ ಅತಿಸಾರ ಗ್ಯಾರಂಟಿ. ಜೊತೆಗೆ ಜೀರ್ಣಾಂಗ ಸಮಸ್ಯೆ, ಬೆನ್ನು ಇಲ್ಲದೆ ಬ್ರೈನ್ ಸ್ಟ್ರೋಕ್ ಆಗುತ್ತದೆ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರೆ, ನೀವು ಪಾನಿಪುರಿ ತಿನ್ನಿ, ನಾವು ಬೇಡ ಅನ್ನಲ್ಲ. ಆದರೆ ಅದನ್ನು ಅತ್ಯಂತ ಸ್ವಚ್ಛವಾಗಿ ಗುಣಮಟ್ಟದಲ್ಲಿ ಕಾಯ್ದುಕೊಂಡು ತಯಾರಿಸುವವರಲ್ಲಿ ತಿನ್ನಿ. ಇವೆಲ್ಲವೂ ನೀವು ಮನೆಯಲ್ಲಿ ತಯಾರಿಸಿ ತಿನ್ನಬಹುದು. ಇನ್ನು ಪಾನಿಪುರಿ ತಯಾರಿಸುವವರು ಕೂಡ ಗ್ರಾಹಕರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಕಾಯ್ದೆಯನ್ನು ತಯಾರಿಸಬೇಕು ಅನ್ನೋದು ನಿಮ್ಮ ಸುದ್ದಿ ನಮ್ಮ ಜೊತೆಯಲ್ಲಿ ವಾಹಿನಿಯವರ ಮನವಿ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.